ಒಂಥರ ಚೆನ್ನಾಗಿದೆ. ಬಟ್ ಅರೌಂಡ್ 5 to 5.5 hours ತಗೊಳುತ್ತೆ. ಬಟ್ ಇಲ್ಲಿ ಬೆಂಗಳೂರಲ್ಲಿ ಏನ್ ಪ್ರಾಬ್ಲಮ್ ಈಕೋ ರೈಡ್ ಮೋಡಿಗೆ ಅಂದ್ರೆ ಕಾರ್ನರಿಂಗ್ ಎಲ್ಲ ತುಂಬಾ ಚೆನ್ನಾಗಿ ಮಾಡ್ಬೋದು, ತುಂಬಾ ಚೆನ್ನಾಗಿ ಬಾಡಿ ಬ್ಯಾಲೆನ್ಸ್ ತುಂಬಾ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಏನಂದ್ರೆ ಕಂಪನಿಯವ್ರು ಹೇಳ್ತಾರೆ ಅದು ಒಂದು ನನಗೆ ಇಷ್ಟ ಆಗಿಲ್ಲ. ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂದ್ರೆ ಈ RX ಓಡಿಸಿರೋ ತರ ಮಜಾ ಬರ್ತಿರೋ ಓಡಿಸೋಂಗೆ ಅಂತ ಆ ಸೇಮ್ ಫೀಲಿಂಗ್ ಈ ಗಾಡಿ ಇವನೇ. ತುಂಬಾ ಚೆನ್ನಾಗಿ ಥ್ರಾಟಲ್ ರೆಸ್ಪಾನ್ಸ್ ಎಲ್ಲ ಇದೆ. ಸೌಂಡ್ ಮಳೆ ಬಂದ್ರೆ ಅಲ್ಲ ತುಂಬಾ ಸೌಂಡ್ ಬಂದ್ಬಿಡುತ್ತೆ. ಇಬ್ರು ಹೋದ್ರೆ ರೇಂಜ್ ಸಿಕ್ಕಾಪಟ್ಟೆ ಬಿದ್ದೋಗುತ್ತೆ. ದಟ್ ಇಸ್ ಅಬ್ಸಲ್ಯೂಟ್ಲಿ ಪಾಯಿಂಟ್ಲೆಸ್. ನಮಸ್ತೆ ವೀಕ್ಷಕರೇ, ಎಲ್ಲರೂ ಸೂಪರ್ ಆಗಿದೆ ಅಂತ ಅನ್ಕೊಳ್ತೀನಿ. ಇವತ್ತಿನ ಜೊತೆಗೆ ನಿಮಗೆಲ್ಲ ಸ್ವಾಗತ. ಏನು ನೋಡ್ತಿದ್ರಲ್ಲ ಬೈಕು, ಈ ಬೈಕ್ದು ಇವತ್ತೇ ನಾವು ಫಸ್ಟ್ ರೈಡ್ ಇಂಪ್ರೆಷನ್ ಮಾಡ್ತಾ ಇಲ್ಲ, ಓನರ್ಶಿಪ್ ರಿವ್ಯೂ ಮಾಡ್ತಾ ಇದ್ದೀವಿ. ನಮಗೆ ಇರೋ ಕೆಲವೊಂದು ಕ್ವಶನ್ಗಳಿದೆ ಈ ಬೈಕ್ ಬಗ್ಗೆ. ಅವ್ರ ಹತ್ರ ನಾನು ಕೇಳ್ತೀನಿ, ಮೋಸ್ಟ್ಲಿ ನಿಮಗೂ ಅವೇ ಕ್ವಶನ್ಗಳು ತಲೆಯಲ್ಲಿರುತ್ತೆ. ಸೊ ಅದೆಲ್ಲ ಪ್ರಶ್ನೆಗಳಿಗೂ ಅವರು ತುಂಬ ಆನೆಸ್ಟಾಗಿ ಪ್ರಾಮಾಣಿಕರಾಗಿ ಉತ್ತರ ಕೊಡ್ತಾರೆ. ಸೊ ನಿಮಗೆ ಅದರಿಂದ ಹೆಲ್ಪ್ ಆಗುತ್ತೆ ಅಂತ ಅಂದ್ಕೊಳ್ತೀನಿ. ಬನ್ನಿ, ಹಂಗಿದ್ರೆ ವಿಡಿಯೋನ ಸ್ಟಾರ್ಟ್ ಮಾಡಿ. ನಮಗೆ ಈ ಬೈಕ್ ಓನರ್ಶಿಪ್ ರಿವ್ಯೂನ ಕೊಡಲಿಕ್ಕೆ ರೋನಕ್ ಅವರು ನಮ್ಮ ಜೊತೆ ಇದ್ದಾರೆ, ಈ ಗಾಡಿ ಓನರ್ ಅವರು. ಸೊ ಅವರು ಈ ಗಾಡಿ ಬಗ್ಗೆ ಓನರ್ಶಿಪ್ ರಿವ್ಯೂ ಕೊಡ್ತಾರೆ. ಸೊ ಮೊದಲನೇದಾಗಿ ಅವ್ರ ಹತ್ರ ಕೇಳೋಣ, ಗಾಡಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಯಾವುದು? ಗಾಡಿ ಓವರ್ ಆಲ್ ಪರ್ಫಾರ್ಮೆನ್ಸ್ ಅಂದರೆ ಒಂಥರ ಚೆನ್ನಾಗಿದೆ. ಬಟ್ ನಿಮ್ಗೆ ಏನಾಗುತ್ತೆ ಅಂದರೆ ಆಫ್ಟರ್ ಎ ಇಯರ್ ಆಫ್ ಯೂಸೇಜ್ ಸ್ವಲ್ಪ ರೇಂಜ್ ಬ್ಯಾಟ್ರಿ ಹೆಲ್ತು ಕಮ್ಮಿ ಆಗುತ್ತೆ. ಅದು ಅಂದರೆ ಬಿಕಾಸ್ ನಾನು ಡೈಲಿ ಯೂಸ್ ಮಾಡ್ತೀನಿ, ನನಗೆ ಗೊತ್ತಾಗುತ್ತೆ. ಸೊ ನಾನು ವೀಕ್ಲಿ ಅರೌಂಡ್ 200-250 ಕಿಲೋಮೀಟರ್ಸ್ ಓಡಿಸ್ತೀನಿ ಈ ಗಾಡಿನ. ಆಲ್ರೆಡಿ 1 ವರ್ಷಕ್ಕೆ ತೊಗೊಂಡಿದ್ದಕ್ಕೆ ಆಲ್ಮೋಸ್ಟ್ 10,000 ಕಿಲೋಮೀಟರ್ ಓಡಿಸಾಗಿದೆ ಗಾಡಿ. 1 ವರ್ಷಕ್ಕೆ ಓಡಿಸಿದ್ದೀನಿ. ಸೊ ಎಲೆಕ್ಟ್ರಿಕ್ ವೆಹಿಕಲ್ಗೆ ಮೈಲೇಜ್ ಹೆಂಗೆ ಕ್ಯಾಲ್ಕುಲೇಟ್ ಮಾಡೋದು, ವಾಟ್ ಅವರ್ ಪರ್ ಕಿಲೋಮೀಟರ್. ಸೊ ದ ಮೋರ್ ವಾಟ್ ಅವರ್ ಪರ್ ಕಿಲೋಮೀಟರ್ ಇದ್ದಷ್ಟು ನಿಮ್ಗೆ ರೇಂಜ್ ಕಮ್ಮಿ ಆಗುತ್ತೆ. ಸೊ ಆ ವಾಟ್ ಅವರ್ ಪರ್ ಕಿಲೋಮೀಟರ್ ಎಷ್ಟು 0ಗೆ ಹತ್ತಿರ ಇರುತ್ತೆ ಅಷ್ಟು ಜಾಸ್ತಿ ರೇಂಜ್ ನಿಮ್ಗೆ ಬರುತ್ತೆ. ಇವಾಗ ನೀವು ಚಾರ್ಜ್ ಮಾಡ್ತಿರ್ಬೇಕಿದ್ರೆ ಸೊ ಒಂದು ಫುಲ್ ಚಾರ್ಜ್ 0 to 100 ಎಷ್ಟು ಅವರ್ ತಗೊಳ್ಳುತ್ತೆ? ಅರೌಂಡ್ 5 to 5.5 hours ತೊಗೊಳುತ್ತೆ 0 to 100. ನಾನು ಯಾವತ್ತೂ 0 ತನಕ ತೊಗೊಂಡು ಹೋಗಿಲ್ಲ. ಮೋಸ್ಟ್ ಮಿನಿಮಮ್ ಚಾರ್ಜ್ ನಾನು 8% ತನಕ ತೊಗೊಂಡು ಹೋಗಿಲ್ಲ. ಇದ್ರದ್ದು ಏನಂದ್ರೆ ನಿಮಗೆ 20% ಚಾರ್ಜ್ ಇದ್ರೆ ನಿಮ್ಗೆ ಎಲ್ಲ ಮೋಡ್ ಅವೈಲೇಬಲ್ ಇರುತ್ತೆ. ದೇರ್ ಆರ್ 4 modes: ಈಕೋ, ರೈಡ್, ಸ್ಪೋರ್ಟ್ ಮತ್ತೆ ವಾರ್ಪ್ ಮೋಡ್. ಈಕೋ ಮೋಡ್ ಇಸ್ ದ ಮೋಸ್ಟ್ ಎಕನಾಮಿಕ್ ಮೋಡ್. ಮತ್ತೆ ನೀವು ಸಿಂಗಲ್ ಆಗಿ ಓಡಿಸ್ತೀರಾ ಅಂದ್ರೆ ಈಕೋ ಅಂಡ್ ರೈಡ್ ಆರ್ ದ ಬೆಸ್ಟ್ ಮೋಡ್ಸ್. ಬಟ್ ಇಲ್ಲಿ ಬೆಂಗಳೂರಲ್ಲಿ ಏನು ಪ್ರಾಬ್ಲಮ್ ಈಕೋ ರೈಡ್ ಮೋಡಿಗೆ ಅಂದರೆ ಬೆಂಗಳೂರಲ್ಲಿ ನಿಮಗೆ ಈವನ್ ಆಗಿ ರೋಡ್ಗಳು ಅಪ್ ಡೌನ್ ಜಾಸ್ತಿ ಇದೆ. ಹೊಸಕೆರೆಹಳ್ಳಿ ಕಡೆ ಹೋದ್ರೆ ಅಂತೂ ಹಿಮಾಲಯಸ್ ಥರ ನಿಮಗೆ ಅವಾಗ ಅಲ್ಲಿ ನೀವು ಸ್ಪೋರ್ಟ್ ಮೋಡು ಉಪಯೋಗಿಸ್ಬೇಕಾಗುತ್ತೆ. ಯಾಕಂದರೆ ಹತ್ತಕ್ಕೆ ದ ಸೇಮ್ ಅಮೌಂಟ್ ಆಫ್ ಎನರ್ಜಿ ಟೇಕನ್ ಬೈ ಸ್ಪೋರ್ಟ್ ಮೋಡ್ ಆ್ಯಂಡ್ ರೈಡ್ ಮೋಡ್ ಈಸ್ ಲೆಸರ್ ಇನ್ ಸ್ಪೋರ್ಟ್ ಮೋಡ್. ಅಂದರೆ ಎನ್ಹಾನ್ಸ್ಮೆಂಟ್ ಗಿವನ್ ಟು ದ ಬ್ಯಾಟ್ರಿ ಪವರ್. ರೈಡ್ ಕ್ವಾಲಿಟಿಗೆ ಬಂದಾಗ ಕಾರ್ನರಿಂಗ್ ಎಲ್ಲ ತುಂಬ ಚೆನ್ನಾಗಿ ಮಾಡ್ಬೋದು, ತುಂಬ ಚೆನ್ನಾಗಿ ಬಾಡಿ ಬ್ಯಾಲೆನ್ಸ್ ತುಂಬ ಚೆನ್ನಾಗಿ ಕೊಟ್ಟಿದ್ದಾರೆ. ಬಟ್ ಏನಂದರೆ ನಮಗೆ ನನ್ನ ಎಕ್ಸ್ಪೀರಿಯನ್ಸ್ ಪ್ರಕಾರ ನಮ್ಮ ಬೆಂಗಳೂರು ರೋಡ್ಸಿಂದ ನನ್ನ 2 ಶಾಕ್ ಅಬ್ಸಾರ್ಬರ್ ಹೋಗಿದೆ, ಏರ್ ಶಾಕ್ ಅಬ್ಸಾರ್ಬರು ಹೋಗಿದೆ. ತುಂಬ ಸಾಫ್ಟ್ನೆಸ್. ಇವಾಗ ಕೂತ್ಕೊಂಡು ಸುಮ್ಮನೆ ಹಿಂಗೆ ಮಾಡಿದ್ರೆ ಫುಲ್ ಕೆಳಗೆ ಹೋಗುತ್ತೆ ಶಾಕ್ ಅಬ್ಸಾರ್ಬರು. ಅದು ಒಂದು ದೇ ಕುಡ್ ಹ್ಯಾವ್ ಡನ್ ಅ ಬೆಟರ್ ಜಾಬ್ ಆಫ್ ಗಿವಿಂಗ್ ದ ಗುಡ್ ಸಸ್ಪೆನ್ಷನ್. 10,000 ಕಿಲೋಮೀಟರ್ಗೆ ವಿ ಆರ್ ಸೀಯಿಂಗ್ ಐ ನೀಡ್ ಅ ಶಾಕ್ ಅಬ್ಸಾರ್ಬರ್ ರಿಪ್ಲೇಸ್ಮೆಂಟು. ಫ್ರಂಟ್ ಫೋರ್ಕಲ್ಲೂ ಅಷ್ಟೇ, ಕೋನ್ ಸೆಟ್ಟು ಪ್ಲಸ್ ಫ್ರಂಟ್ ಫೋರ್ಕಲ್ಲಿ ಇವನ್ ಆಯಿಲ್ ಸೀಲ್ ಲೀಕೇಜ್ ಇಲ್ಲ. ಬಟ್ ವಿ ಆರ್ ಸೀಯಿಂಗ್ ಫೋರ್ಕ್ ಒಂದೇ ಕಡೆ ಎಳೆಯೋದು ನಾರ್ಮಲ್ ವೇರ್ ಅಂಡ್ ಟೇರ್ ಅಂತ ಅವರು ಕಂಪನಿಯವ್ರು ಹೇಳ್ತಾರೆ. ಅದು ಒಂದು ನನಗೆ ಇಷ್ಟ ಆಗಿಲ್ಲ. ಇನ್ನೊಂದೇನು ಇಷ್ಟ ಆಗಿಲ್ಲ ಅಂದರೆ ಈ ಮಿರರ್ಸಲ್ಲಿ, ರೇರ್ ವ್ಯೂ ಮಿರರ್ಸಲ್ಲಿ ಏನು ನಿಮಗೆ ಹಿಂದೆ ಬರೋ ಗಾಡಿಗಳು ಏನೇ ಇರಲಿ ಕಾಣೋದಿಲ್ಲ. ಇಟ್ ವಾಸ್ ಅ ನೋನ್ ಪ್ರಾಬ್ಲಮ್ ಆಫ್ ಏಥರ್. ಇವಾಗ ಅದನ್ನು ಅಡ್ರೆಸ್ ಮಾಡಿದ್ದಾರೆ ವಿತ್ ದ ಜನರೇಷನ್ 3 ಜೊತೆ. ಇವಾಗ ಹೊಸ ಮಿರರ್ ಬರ್ತಿರೋದು ನಿಮಗೆ ರಿಪ್ಲೇಸ್ಮೆಂಟ್ಸ್ ಕೊಡ್ತಾರೆ ಬಿಕಾಸ್ ಇಟ್ಸ್ ಡೈರೆಕ್ಟ್ ಫಿಟ್ಟಿಂಗ್ ಇದಕ್ಕೆ ಅಂತ. ಚಾರ್ಜ್ ಬೇಸ್ ಆನ್ ದ ಯು ಹ್ಯಾವ್ ಟು ಪೇ. ಐ ಥಿಂಕ್ ಯು ಹ್ಯಾವ್ ಟು ಪೇ ಆ್ಯಂಡ್ ಗೆಟ್ ದ ನ್ಯೂ ಮಿರರ್ಸ್. ದಟ್ ಈಸ್ ಫೈನ್. ಬಟ್ ದ ನ್ಯೂ ಮಿರರ್ಸ್ ಆರ್ ಸಪೋಸ್ ಟು ಬಿ ಬೆಟರ್. ಅಂದರೆ ತುಂಬ ಇನ್ನೊಂದು ಚೂರು ಕಾನ್ಕೇವ್ ಕೊಟ್ಟಿದ್ದಾರೆ ಸೊ ದಟ್ ಯು ಕ್ಯಾನ್ ಸಿ ಡಿಸ್ಟೆನ್ಸ್ ಗೊತ್ತಾಗುತ್ತೆ. ಇದರಲ್ಲಿ ಏನು ಗೊತ್ತಾಗಲ್ಲ ನಮಗೆ, ಯಾರು ಹಿಂದೆ ಬರ್ತಿದ್ದಾರೆ, ಎಷ್ಟು ಹತ್ರ ಇದ್ದಾರೆ. ವೆರಿ ಬ್ಯಾಡ್ ಫೀಚರ್ ಆಫ್ ದಿ ಏಥರ್ ಒಂದು. ಇನ್ನೊಂದು ಡಿಸ್ಅಡ್ವಾಂಟೇಜ್ ಅಂದರೆ ಈ ಫೋಮ್ ಚೆನ್ನಾಗಿಲ್ಲ. ಸೀಟ್ ಫೋಮು ಇಟ್ಸ್ ನಾಟ್ ಗುಡ್. ನಮ್ಮಂಥವ್ರು ನಮ್ಮ ವೆಯ್ಟಿಗೆ ಲಾಂಗ್ ರೈಡ್ಸ್ ನಾವು ಆಲ್ಮೋಸ್ಟ್ 80-85 ಕಿಲೋಮೀಟರ್ಸು ಒಂದೊಂದು ದಿನಕ್ಕೆ ನಾವು ಓಡಾಡಿಸ್ತೀವಿ. ಒಂದೊಂದು ಸರ್ತಿ ಗಾಡಿದಷ್ಟು ಯೂಸೇಜ್ ಇರುತ್ತೆ. ಅವತ್ತಿನ ದಿನ ನಮ್ಗೇನಾಗುತ್ತೆ ಅಂದರೆ ಸೀಟ್ ಫೋಮ್ ಕ್ರಶ್ ಆಗಿ ಅವರ್ ಬಾಡಿ ವಿಲ್ ಸ್ಟಾರ್ಟ್ ಟಚಿಂಗ್ ದ ಫ್ರೇಮ್.
ಅವಾಗ ವಿಲ್ ಗೆಟ್ ಅ ಲಾಟ್ ಆಫ್ ಫೀಡ್ಬ್ಯಾಕ್, ರೋಡ್ ಫೀಡ್ಬ್ಯಾಕ್ ಎಲ್ಲ ಬಾಡಿಗೆ ಬಂದ್ಬಿಟ್ಟು ಯು ವಿಲ್ ಸ್ಟಾರ್ಟ್ ಗೆಟಿಂಗ್ ಬ್ಯಾಕ್ ಪೇನ್. ಸರ್ ರೆಕ್ಟಿಫೈಬಲ್ ಪ್ರಾಬ್ಲಮ್ಸ್, ನೀವೆಲ್ಲ ಲೋಕಲ್ ಹತ್ರ ಸೀಟ್ ಹೋಗಿ ಎಕ್ಸ್ಟ್ರಾ ಫಾರ್ಮ್ ಹಾಕ್ಸ್ಕೊಂಡ್ರೆ ಅದು ಸಾಲ್ವ್ ಆಗುತ್ತೆ. ಬಟ್ ಇದು ಕಂಪನಿನ ಯೋಚಿಸ್ಬಿಟ್ಟು ಕೊಡಬೇಕು ಅಂತ ನಮ್ದು ಒಂದು ಎಕ್ಸ್ಪೆಕ್ಟೇಷನ್. ಕೊಡ್ತಿರೋ ಪ್ರೈಸ್ಗೆ ಹೌದು. ಹೇಳಿರಂಗೆ ಫೋರ್ಕ್ಸ್ Forks. ಹಿಂದಿಂದು ಮತ್ತೆ ಸೀಟ್ ಇದೆಲ್ಲ ಬಂದ್ಬಿಟ್ಟು ಚೆನ್ನಾಗಿರೋ ಕ್ವಾಲಿಟಿನ 10,000ಕ್ಕೆಲ್ಲ ಫೋರ್ಕ್ಸ್ ಎಲ್ಲ ಹೋಗುತ್ತೆ ಅಂತಂದ್ರೆ ಇಟ್ ಇಸ್ ನಾಟ್ ಅಕ್ಸೆಪ್ಟೆಡ್. ಯಾಕಂದ್ರೆ ಇದು ಕೊಡ್ತಿರೋದು IC ಬೈಕಿಗೆ ನಾವು ಏನು ಕೊಡ್ತಿದ್ವಿ ಅದು ಸ್ಕೂಟರ್ ಕೊಡ್ತೀವಿ ಅಷ್ಟೇ ಪ್ರೈಸನ್ನು ಕೊಡ್ತೀವಿ. ಹೌದು. ಅಲ್ಲಿ ನಾವು ಅಟ್ಲೀಸ್ಟ್ ಒಂದು 20-30 ಸಾವಿರ ಎಲ್ಲ ಏನು ವಿಶೇಷ ಇಲ್ಲ. ನಾನಂತೂ 1 ಲಕ್ಷದವರೆಗೆ ನನ್ನ ಬೈಕ್ 1 ಲಕ್ಷದವರೆಗೆ ಫೋಕ್ಸ್ ಎಲ್ಲ ಚೇಂಜ್ ಮಾಡೋದು, ಬರೀ ರಿಪೇರ್ ಮಾಡಿಸಿ ಅಷ್ಟೇ ಯೂಸ್ ಮಾಡಿ. ಸೊ ಆ ಥರದ್ದು ಕೊಟ್ಟರೆ ಚೆನ್ನಾಗಿರುತ್ತೆ ಅಂತ ನಾನು ಅನಿಸ್ತಾ ಇದ್ದೆ. ಅಬ್ಸಲ್ಯೂಟ್ಲಿ 100% ರೈಟ್. ಮತ್ತು ಇದು ಬಂದ್ಬಿಟ್ಟು ಇವಾಗ ಗಾಡಿನ ಸ್ಟಾರ್ಟ್ ಮಾಡಿಬಿಟ್ಟು ನೀವು ಹೋಗ್ತಿರಲ್ವ, ಎಕ್ಸಲೇಷನ್ ಕೊಟ್ಟ ತಕ್ಷಣನೇ ಒಂಥರ ಎಕ್ಸಾಸ್ಟ್ ನೋಟ್ ಬಂದಂಗೆ ಬರುತ್ತಲ್ಲ, ಅದನ್ನು ಆಫ್ ಮಾಡ್ಕೊಳ್ಳಿಕ್ಕೆ ಏನಾರು ಆಗುತ್ತೆ? ಇಲ್ಲ, ಅದು ಆಫ್ ಮಾಡೋಕ್ಕೇನೋ ಸದ್ಯಕ್ಕೇನೋ ಆಪ್ಷನ್ ಇಲ್ಲ. ಬಟ್ ಬೇರೆಯವ್ರಿಗೆ ಹೆಂಗೆ ಅನಿಸುತ್ತೋ ಗಾಡಿ ಹೋದಾಗ ಗುಯಿ ಸೌಂಡು, ನಮಗೆ ಹಂಗೆ ಅನ್ಸಲ್ಲ. ಏನಕ್ಕಂದರೆ RX ಓಡಿಸ್ತಿರೋ ಥರ ಮಜಾ ಬರ್ತಿರೋ ಓಡಿಸೋ ನನಗೆ ಅಂತ ಆ ಸೇಮ್ ಫೀಲಿಂಗ್ ಈ ಗಾಡಿ ಇವನೇ. ತುಂಬ ಚೆನ್ನಾಗಿ ಥ್ರಾಟಲ್ ರೆಸ್ಪಾನ್ಸ್ ಎಲ್ಲ ಇದೆ. ಸೌಂಡ್ ಯು ವಿಲ್ ಗೆಟ್ ಯೂಸ್ ಟು. ಇನ್ನು ಇದಕ್ಕೆ ನಾನು ಕೇಳಿರಂಗೆ ಸೈಡ್ ಸ್ಟ್ಯಾಂಡು ಇಂಜಿನ್ ಕಟ್ ಆಗಿದೆ. ಹೌದು. ಸೊ ಅದು ಇವಾಗ ಇನ್ಸ್ಟೆಂಟ್ ವರ್ಕ್ ಆಗುತ್ತಾ ಇದ್ದಾರೆ ಹೇಗೆ? ಅದು ನಿಮಗೆ ಇನ್ಸ್ಟೆಂಟ್ ವರ್ಕ್ ಆಗುತ್ತೆ. ಬಟ್ ಏನಂದರೆ ಗಾಡಿ ನಿಲ್ಲಲ್ಲ. ಇವಾಗ ನೋಡಿ, ಅವರೊಂದು 60ಲಿದ್ದರೆ ಸಪೋಸ್ ಸೈಡ್ ಸ್ಟ್ಯಾಂಡ್ ಏನೋ ಮಾಡಿ ಎಂಗೇಜ್ ಮಾಡಿದ್ರಿ ಅಂದ್ಕೊಳ್ಳಿ, ಮೋಟ್ರ್ ಕಟ್ ಆಫ್ ಆಗುತ್ತೆ. ಬಟ್ ಸ್ಪೀಡ್ ಹಂಗೆ ಇರುತ್ತೆ. ನೀವು ಬ್ರೇಕ್ ಹಾಕಿ ನಿಲ್ಲಿಸ್ಬೇಕು. ಮೋಟ್ರ್ ಇನ್ನೂ ಜಾಸ್ತಿ ನಿಮಗೆ ಪವರ್ ಕೊಡಲ್ಲ. ಅವಾಗ ನೀವು ಅಲ್ಲಿ ಕಾಲಲ್ಲಿ ಸೈಡ್ ಸ್ಟ್ಯಾಂಡ್ ವಾಪಸ್ ಮಾಡಿಸಿ ಕೊಟ್ಟರೆ ಆಮೇಲೆ ಮತ್ತೆ ಆನ್ ಮಾಡಿದ್ರೆ ಯು ಕ್ಯಾನ್ ಸ್ವಿಚ್ ಆನ್ ಆ್ಯಂಡ್ ರನ್. ಅಂಥದ್ದೇನಿಲ್ಲ ಕಿ ಇಟ್ ವಿಲ್ ಸ್ಟಾಪ್ ದ ವೆಹಿಕಲ್. ಕರೆಕ್ಟ್. ಯಾಕಂದ್ರೆ ಇದಕ್ಕೆಲ್ಲ ಗೇರ್ ಬರಲ್ಲ. ಗೇರ್ ಸಿಕ್ಕಿದ್ರೆ ಆಟೋಮೆಟಿಕ್ ಎಲ್ಲಿದೆ ಅಲ್ಲೇ ಸ್ಟಾಪ್. ಹೌದು. ಒಂದು ಲೆಕ್ಕದಲ್ಲಿ ಒಳ್ಳೇದು, ಒಂದು ಲೆಕ್ಕದಲ್ಲಿ ಕೆಟ್ಟದ್ದು. ಹೌದು. ನೋಡ್ಕೊಬೇಕು ನಾವು ಅಷ್ಟೇ. ಬೆಲ್ಟ್ ಎಲ್ಲ ಬರ್ತಲ್ಲ, ಬೆಲ್ಟ್ ಡ್ರೈವ್ ಇರುತ್ತೆ, ಯಾವ ಥರ ಕ್ವಾಲಿಟಿ ಎಲ್ಲ? ಬೆಲ್ಟ್ ಡ್ರೈವ್ ಚೆನ್ನಾಗಿದೆ. ಬಟ್ ಏನಂದರೆ ಒಂದೆರಡು ಮಳೆ ಬಂದರೆ ಅಲ್ಲ ತುಂಬ ಸೌಂಡ್ ಬಂದ್ಬಿಡುತ್ತೆ. ಬೆಲ್ಟಲ್ಲಿ ಕೀ 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 ಅಂತ ಕ್ರೀಕಿ ನಾಯ್ಸ್ಗಳು ಮತ್ತು ಇಂಥದ್ದೆಲ್ಲ ಚಿಕ್ಕ ಪುಟ್ಟ ನಾಯ್ಸ್ಗಳು. ಬೆಲ್ಟ್ ಇಸ್ ದ ಮೇನ್ ಮೂವಿಂಗ್ ಪಾರ್ಟ್ ಅಲ್ವಾ ಇದರಲ್ಲಿ. ಸೊ ಅಂಥ ನಾಯ್ಸ್ಗಳು ಬಂದಿದೆ. ಬಟ್ ಅದಕ್ಕೆ ರೆಕ್ಟಿಫಿಕೇಷನ್ ಇದೆ. ನಿಮಗೆ ಬೆಲ್ಟ್ ಕ್ಲೀನರು ಅಂತ ಗುರ್ತ್ ಕಂಪನಿದು ಬೆಲ್ಟ್ ಪ್ಲಾಸ್ಟಿಕ್ ಆ್ಯಂಡ್ ರಬ್ಬರ್ ಕೇರ್ ಅಂತ ಒಂದು ಕೆಮಿಕಲ್ ಸ್ಪ್ರೇ ಬರುತ್ತೆ. ಅದನ್ನು ಹೊಡೆದು ತುಂಬ ಚೆನ್ನಾಗಿ ಮೇಂಟೈನ್ ಮಾಡ್ಬೋದು ಬೆಲ್ಟನ್ನು. ಮಳೆ ಬಂದಾಗ ನಾವು ಅದನ್ನ ಇಟ್ಕೊಂಡು ತಿರುಗಾಡ್ಲಿಕ್ಕಂತೂ ಆಗಲ್ಲ. ಮಳೆ ಬಂದ ಟೈಮಲ್ಲಿ ಏನು ಇನ್ಸ್ಟೆಂಟ್ ಆಗಿ ಬರಲಿ ಸ್ಟಾರ್ಟ್ ಆಗುತ್ತೆ ನೀರು ಬಿದ್ದ ತಕ್ಷಣ? ಇಲ್ಲ, ಹಂಗೇನಿಲ್ಲ. ನೀವು ಇವತ್ತು ಇಟ್ಬಿಟ್ಟು ನಾಳೆ ಬೆಳಗ್ಗೆ ಓಡಿಸಿದ್ರೆ ಲೈಕ್ ಓವರ್ ನೈಟ್ ಇಟ್ಬಿಟ್ಟು ಅದೆಲ್ಲ ಮಡ್ ಸೆಟ್ಲ್ ಆಗಿ ಡ್ರೈ ಆಗುತ್ತಲ್ಲ, ಓನ್ಲಿ ದ ಮಡ್ ವಿಲ್ ರಿಮೇನ್ ಆನ್ ದ ಬೆಲ್ಟ್ ಅಲ್ಲ, ಅದ್ರದ್ದು ಸೌಂಡ್ ವೆನ್ ಇಟ್ ಟಚಸ್ ದಿ ಸ್ಪ್ರಾಕೆಟ್ಸ್ ಅವಾಗ ನಿಮಗೆ ಸೌಂಡ್ ಕೇಳಿಸುತ್ತೆ. ಬಟ್ ದಟ್ಸ್ ಆಲ್. ಅದೇ ನೀವು ಸ್ಪ್ರೇ ಹೊಡೆದ್ರೆ ರೆಕ್ಟಿಫೈಡ್. ಅದೆಲ್ಲ ಮೇಂಟೆನೆನ್ಸ್ ಹೌದು. ನಾವು ಮೇಂಟೈನ್ ಮಾಡ್ಕೊಂಡು ಹೌದು. ಎಸ್. ಎರಡು ರೈಡರ್ಸ್ ಅಂದರೆ ಮೇನ್ ರೈಡರ್ ಮತ್ತು ಪಿಲಿಯನ್ ರೈಡರ್ ಇದ್ದರೆ ಇದಾದರೂ ರೇಂಜ್ ಕಡಿಮೆ ಆಗುತ್ತೆ, ಅದ್ರ ಮೈಲೇಜ್ ಕಡಿಮೆ ಆಗುತ್ತೆ. ಇಬ್ರು ಹೋದ್ರೆ ರೇಂಜ್ ಸಿಕ್ಕಾಪಟ್ಟೆ ಬಿದ್ದೋಗುತ್ತೆ. ಆಲ್ಮೋಸ್ಟ್ 50 to 55% ಡಿಕ್ರೀಸ್ ಇನ್ ರೇಂಜ್ ಫಾರ್ 2 people. ಎಲ್ಲ ಸೋಲೋ ರೈಡಿಗೆ ಕರೆಕ್ಟ್. ಒಬ್ಬರೇ ಓಡಿಸ್ತೀರಾ, ದಿಸ್ ಬೈಕ್ ಇಸ್ ರಿಯಲಿ ವರ್ತ್ ಬೈಯಿಂಗ್. ಇಬ್ರು ಓಡಾಡಿಸ್ತೀರಾ ಅಂದರೆ ಸುಮ್ಮನೆ ಇರೋ ಬರೋ ಕಡೆ ಎಲ್ಲ ಚಾರ್ಜ್ ಮಾಡಬೇಕಾಗುತ್ತೆ. ಯಾಕಂದರೆ ತುಂಬಾ ಎಳೆಯುತ್ತೆ. ಇಟ್ಸ್ ನಾಟ್ ಅ ವೆರಿ ಎಫಿಷಿಯಂಟ್ ಮೋಟರ್ ಫಾರ್ ಲೋಡ್ಸ್. 70 kg ವೇಯಿಂಗ್ ಪರ್ಸನ್ಗೆ ಇಬ್ಬರು ಕೂತ್ಕೊಂಡ್ರೆ ದ ರೇಂಜ್ ಇಸ್ ಗಾನ್ ಕಂಪ್ಲೀಟ್ಲಿ ಗಾನ್. ಇನ್ಫ್ಯಾಕ್ಟ್ ವೆನ್ ಮೈ ವೈಫ್ ಆ್ಯಂಡ್ ಐ ಟ್ರಾವೆಲ್ ಅಲ್ಲ, ಐ ಎನ್ಶೋರ್ ದಟ್ ದೇರ್ ಇಸ್ ಅ ಫುಲ್ ಚಾರ್ಜ್. ವಿತ್ ಮೈ ವೈಫು ನಾನು ಮ್ಯಾಕ್ಸಿಮಮ್ ಹೋಗಿ ಬಂದಿರೋದು ಜಯನಗರ್ ಟು ಯಲಹಂಕ, ಯಲಹಂಕ ಟು ಹೆಸರುಘಟ್ಟ, ಹೆಸರುಘಟ್ಟ ಟು ಜಯನಗರ್ 1 ಚಾರ್ಜಲ್ಲಿ ಬಂದಿದೆ ಅಷ್ಟೇ. ಗಾಡಿ ವೇಟ್ ಬಂದುಬಿಟ್ಟೆ 111 kg, 111.6, 150 kg ವರೆಗೆ ಲೋಡ್ ಹೇಳಿದೆ ಅಂತ ಗೊತ್ತಾಯ್ತು. ಅವರು ಅದನ್ನ ಎನ್ಶೂರ್ ಮಾಡ್ತಾರೆ. ಒಂದು 20% ಡ್ರಾಪ್ ಆಗುತ್ತೆ ಬಟ್ ಅಕ್ಸೆಪ್ಟೆಡ್. ಹೌದು. ಅವ್ರು ಏನು ಕ್ಲೇಮ್ ಮಾಡೋದಂದರೆ ಇನ್ ಐಡಿಯಲ್ ಟೆಸ್ಟ್ ಕಂಡೀಷನ್ಸ್. ಇದರಲ್ಲಿ ಇನ್ನೊಂದು ಡಿಸಡ್ವಾಂಟೇಜ್ ಏನಂದರೆ ನಿಮ್ಮ ಟೈರ್ ಪ್ರೆಷರ್ 3-4 ಬಾರ್ ಬಿದ್ದರೂ ನಿಮ್ಗೆ 20 to 30% ರೇಂಜ್ ಹೋಗ್ಬಿಡುತ್ತೆ. ಟೈರ್ ಪ್ರೆಷರ್ ಈಸ್ ವೆರಿ ಇಂಪಾರ್ಟೆಂಟ್ ಫಾರ್ ಎಲೆಕ್ಟ್ರಿಕ್ ವೆಹಿಕಲ್ಸ್. ಈ ಗಾಡಿಗೆ ನಾವು ಫ್ರಂಟ್ ಟೈರ್ 30 PSI, ಬ್ಯಾಕ್ ಟೈರ್ 32 PSI ಹಾಕ್ತೀವಿ. 30 ವೆನ್ ಯುವರ್ ಸಿಂಗಲ್ ರೈಡಿಂಗ್, 30-32ನೇ ನಾನು ಹಾಕ್ಸೋದು. ಏನಕ್ಕಂದರೆ ಡಬಲ್ ರೈಡಿಗೆ ಜಾಸ್ತಿ ಇರೋದು. ಇನ್ನೊಂದೇನು ಡಿಸಡ್ವಾಂಟೇಜ್ ಅಂದರೆ ಈ ಟೈರ್ಗೆ ಎಲ್ ಶೇಪ್ ನೆಕ್ ಬರೋದ್ರಿಂದ ಲೀಕೇಜ್ ತುಂಬ ಇದೆ. ಏರ್ ಸ್ಕೇಪ್ ಆಗೋದು. ಎಲ್ ಶೇಪ್ ನೆಕ್ಕಿಂದ 2 ಪ್ರಾಬ್ಲಮ್ ಇದೆ. ಒಂದು ಕೈಯಲ್ಲಿ ಬ್ಲೋ ತುಂಬ್ಸೋಕ್ಕಾಗಲ್ಲ, ಇನ್ನೊಂದು ಕೈ ಹಿಂಗಿಟ್ರೆ ಅದು ಓಪನ್ ಆಗಿ ಹಿಂಗೆ ಬೆಂಡ್ ಆಗಿಬಿಡ್ತದೆ ಆ್ಯಂಡ್ ಏರ್ ಎಸ್ಕೇಪ್ ಆಗುತ್ತೆ ಅಲ್ಲಿ. ಸೊ ಒಂದು ಕೈಯಲ್ಲಿ ಇಟ್ಕೊಂಡು ಒಂದು ಕೈಯಲ್ಲಿ ಬ್ಲೋ ಹಾಕ್ಸ್ಬೇಕು. ಇಟ್ಸ್ ನಾಟ್ ಅ ಗುಡ್ ಐಡಿಯಾ. ಏನು ಮಾಡಬೇಕಾಗಿತ್ತು, ಹಿಂಗೆ ಪರ್ಪೆಂಡಿಕ್ಯುಲರ್ ನೆಕ್ ಕೊಟ್ಟಿದ್ದಿದ್ರೆ ಚೆನ್ನಾಗಿರ್ತಿತ್ತು. ಇದರಲ್ಲಿ ಇವಾಗ TFTP ಸ್ಕ್ರೀನ್ ಕೊಟ್ಟಿದ್ದಾರೆ 7 ಇಂಚ್. ಸೊ ಅದಕ್ಕೂ ಮತ್ತೆ OS ಎಲ್ಲ ಇದೆ. ಅದೆಲ್ಲ ಯಾವ ಥರ ಫಂಕ್ಷನ್ ಆಗುತ್ತೆ? ಅದು ಏನಾದ್ರು ಮಧ್ಯದಲ್ಲಿ ಏನಾದ್ರು ಹ್ಯಾಂಗ್ ಆಗುತ್ತೆ? ಇವತ್ತು ತನಕ 1 ವರ್ಷದಲ್ಲಿ ಒಂದೇ ಒಂದು ಸರ್ತಿ ಹ್ಯಾಂಗ್ ಆಗಿರೋದು. ಅದರ್ವೈಸ್ ಇಟ್ ಈಸ್ ವೆರಿ ಸ್ಟೇಬಲ್ಲು. ಏನೋ ಒಂದು ಸೊ ಇಟ್ ಈಸ್ ಬೇಸ್ಡ್ ಆನ್ ಅಗೇನ್ ಸಿಮ್ ಕಾರ್ಡ್ ಬೇಸ್ಡ್. ಇದು 4G ಸಿಮ್ ಕಾರ್ಡ್ ಇದೆ ಇದಕ್ಕೆ. ಸೊ ಟು ಟ್ರ್ಯಾಕ್ ಲೊಕೇಶನ್
ನಿಮ್ಗೆ ಏನೇ ಲೊಕೇಶನ್ ಸರ್ವಿಸಸ್ ಬೇಕು ಏನೇ ಇರಲಿ. ಸೊ ಬೇಸಿಕ್ಲಿ ಇಟ್ಸ್ ಅ ಸ್ಮಾರ್ಟ್ ಮಾನಿಟರ್. ಸರ್ತಿ ನೆಟ್ವರ್ಕ್ ಇಲ್ಲದೆ ಇರೋ ಜಾಗದಲ್ಲಿ ಮ್ಯಾಪ್ ಟೈಮ್ ತೊಗೊಳತ್ತೆ ಲೋಡ್ ಆಗೋದಕ್ಕೆ. ಅದು ಒಂದು ಡಿಸಡ್ವಾಂಟೇಜ್ ಇದೆ. ನಿಮಗೆ ಇದು ಗೂಗಲ್ ಮ್ಯಾಪ್ಸ್ ಅಷ್ಟು ಎಫಿಷಿಯನ್ಸಿ ಇಲ್ಲ. ಇಟ್ ವಿಲ್ ನಾಟ್ ಶೋರ್ ಟ್ರ್ಯಾಕ್ ರಿಯಲ್ ಟೈಮ್ ಟ್ರಾಫಿಕ್ಕು ಅದೇನಿಲ್ಲ. ನಿಮ್ಗೆ ಇಲ್ಲಿಂದ ಅಲ್ಲಿಗೆ ದಾರಿ ತೋರಿಸುತ್ತೆ ಅಷ್ಟೇ. ಅದು ವಿತ್ ಗೂಗಲ್ ಮ್ಯಾಪ್ಸೇ ಅವ್ರದ್ದು ಕೊಲಾಬ್ರೇಷನ್ ಇದೆ, ಬಟ್ ಇಟ್ಸ್ ನಾಟ್ ಆ್ಯಸ್ ಎಫಿಷಿಯೆಂಟ್ ಆಸ್ ಗೂಗಲ್ ಮ್ಯಾಪ್ಸ್. ನಿಮಗೆ ಕಲರ್ ಇಂಡಿಕೇಶನ್ ಇಲ್ಲ, ಯೆಲ್ಲೋ, ರೆಡ್, ಆರೆಂಜು, ಟ್ರಾಫಿಕ್ ತೋರಿಸಲ್ಲ. ನಿಮ್ಗೆ ಬರೀ ದಾರಿ ತೋರಿಸುತ್ತದು, ಎಷ್ಟು ರೇಂಜಲ್ಲಿ ಹೋಗ್ಬೋದು ಅದೆಲ್ಲ ತೋರಿಸುತ್ತೆ. ಹಾಂ, ಉಳಿದಿರೋದೆಲ್ಲ ನಾವೇ ನೋಡಿ. ಅದು ಇಸ್ ಆಬ್ಸಲ್ಯೂಟ್ಲಿ ಪಾಯಿಂಟ್ಲೆಸ್. ನನಗೆ ಇನಿಷಿಯಲ್ ಆಗಿ ರೇಂಜ್ ಆಂಗ್ಸೈಟಿ ಇತ್ತು, ಎಲ್ಲರಿಗೂ ಇರುತ್ತೆ. ವೆನ್ ದೆ ಬೈ ದ ಎಲೆಕ್ಟ್ರಿಕ್ ವೆಹಿಕಲ್, ರೇಂಜ್ ಆಂಗ್ಸೈಟಿ ಇಸ್ ದ ಮೇಜರ್ ಫ್ಯಾಕ್ಟರ್ ವಿಚ್ ವಿಲ್ ಇದು ಪರ್ಸುವೇಟ್ ದೆಮ್ ಟು ಕೀಪ್ ಚಾರ್ಜಿಂಗ್ ದ ವೆಹಿಕಲ್. ಬಟ್ ಅಂತ ಏನು ನೀಡ್ ನನಗೆ ಯೂಸ್ ಮಾಡ್ತಾ ಅನಿಸ್ಲಿಲ್ಲ. ಸ್ವಲ್ಪ ಧೈರ್ಯ ಮಾಡಿಕೊಂಡು ಯು ಹ್ಯಾವ್ ಟು ಟೆಸ್ಟ್ ಇಟ್ ಟು ದ ಲಿಮಿಟ್, ಆವಾಗಲೇ ಗೊತ್ತಾಗೋದು. ಸೊ ಯು ಡೋಂಟ್ ರಿಯಲಿ ಆಲ್ವೇಸ್ ಹ್ಯಾವ್ ಟು ಬಿಲೀವ್ ದ ನಂಬರ್ಸ್ ಆನ್ ದ ಡ್ಯಾಶ್ ಬೋರ್ಡ್ ಅಂತ ನಂದು ಒಂದು. ಓಕೆ, ಅಲ್ಲಿ ತೋರಿಸೋದೇ ಬೇರೆ, ಆ್ಯಕ್ಚುಲಿ ಇರೋದೇ ಬೇರೆ. ಸ್ಪೆಸಿಫಿಕೇಶನ್ ನೋಡಿದ್ರು ಅವ್ರಿಗೆ ಕೊಟ್ಟಿರೋದೇನೆಂದರೆ ಆ್ಯಕ್ಚುಲ್ ರೇಂಜ್ ಬೇರೆ ಮತ್ತು ನಂಬರ್ಸ್ ಒಂದು ಡಿಸ್ಪ್ಲೇ ಅಂತ ಬೇರೆ, ಎರಡು ಕರೆಕ್ಟ್. ಅವ್ರು ಹೇಳೋದೇನೆಂದರೆ ಇವಾಗ 90 ತೋರಿಸ್ತಾ ಇದೆ ಅಂತಂದರೆ ಅದು ನಿಮ್ಗೆ ಆ್ಯಕ್ಚುಲಿ ಬಂದ್ಬಿಟ್ಟು 18 ಅಂತ ತೋರಿಸ್ತಾ ಇದೆ ಅಂತ ಅವ್ರು ಹೇಳ್ತಾರೆ. ಸೊ ಅಲ್ಲಿಗೆ ಅಂದರೆ ಒಂದು 10% ಡಿಫ್ರೆನ್ಸ್ ಇರುತ್ತೆ. ಹೌದು, ಆ್ಯಕ್ಚುಲಿ ಅದಕ್ಕೆ ಒಂದು 2 ಥರನೂ ಇರುತ್ತೆ ಡಿಫ್ರೆನ್ಸು. ಈ ಪಾಸಿಟಿವ್ ಡಿಫ್ರೆನ್ಸ್ ಅನ್ನೋದು ಬರುತ್ತೆ. ಹೆಂಗಂದರೆ ಇವಾಗ ರೈಡ್ ಮೋಡ್ ಅಂತ ಇದೆ. ರೈಡ್ ಮೋಡಲ್ಲಿ ಓಡಿಸಿದ್ರೆ ಇಟ್ಸ್ ದ ಬೈ ಫಾರ್ ದ ಮೋಸ್ಟ್ ಎಫಿಷಿಯೆಂಟ್ ಮೋಡ್ ನಾನು ಓಡಿಸಿದೆ. ನನಗೆ ಈಸಿಲಿ 110, 111 ಕಿಲೋಮೀಟರ್ಸ್ ಬರುತ್ತೆ ಒಂದು ನಾನು ಓಡಿಸೋ ರೀತಿ ಸ್ಲೋ. ಬಟ್ ಅದೇ ಲೈಕ್ ಐ ಸೆಟ್ ಅಲ್ಲ, ಥ್ರಾಟ್ಲ್ ಹೆಂಗೆ ಬಿಡ್ತೀರಾ, ಥ್ರಾಟ್ಲ್ ಹೆಂಗೆ ಯೂಸ್ ಮಾಡ್ತೀರಾ ಅದರಲ್ಲೇ ಸ್ವಲ್ಪ ಪೇಷೆಂಟ್ ಆಗಿದ್ದು. ಥ್ರಾಟ್ಲ್ ಒನ್ಸ್ ಯು ರೀಚ್ 40 ಅಲ್ಲ, ನೀವು ಆರಾಮಾಗಿ ಕ್ರೂಸ್ ಮಾಡ್ಕೊಂಡು ಹೋಗ್ಬೋದು. ಅದಕ್ಕಿಂತ ಜಾಸ್ತಿ ಎಲ್ಲಿ ಹೋಗೋಕ್ಕಾಗುತ್ತೆ ಬೆಂಗಳೂರಲ್ಲಿ ಟ್ರಾಫಿಕಲ್ಲಿ ಎಲ್ಲ, ನಾಟ್ ಪಾಸಿಬಲ್. ಬಟ್ ಫಾರ್ ಇಫ್ ಯು ಡೂ ದಟ್ ಅಲ್ಲ, ನಿಮಗೆ ಕ್ಲೀನಾಗಿ ಒಳ್ಳೆ ರೇಂಜ್ ಬರುತ್ತೆ. ಇಟ್ಸ್ ಅಬ್ಸಲ್ಯೂಟ್ಲಿ ಫೈನ್. ರೈಡ್ ಮೋಡ್ ನನ್ನ ಪ್ರಕಾರ ಸಿಂಗಲ್ ರೈಡಲ್ಲಿ ಬೆಂಗಳೂರಲ್ಲಿ ನೀವು ರೈಡ್ ಮೋಡಲ್ಲೇ ಕಂಟಿನ್ಯೂಸ್ ಆಗಿ ಓಡಿಸಿದ್ರೆ ಯು ಆರ್ ಸಾರ್ಟೆಡ್ ಫಾರ್ ದಿಸ್ ಬೈಕ್. ಸೊ ನೋಡಿ, ಇದೆ ಅಂತಲ್ಲ, ಇವನ್ IC ಗಾಡಿಲಾದರೂ ಅಷ್ಟೇ ನಿಮಗೆ ಅವರು ಮುಂಚೆನೇ ಹೇಳಿದ್ರು ರೋಣಕರು, ನೀವು ಸ್ಲೋ ಆಗಿ ಥ್ರಾಟಲ್ ಕೊಟ್ಬಿಟ್ಟು ಆಮೇಲೆ ಲೆವೆಲಿಂದ ಇನ್ಕ್ರೀಸ್ ಮಾಡ್ಕೊಳ್ತಾ ಹೋದರೆ ನಿಮಗೆ ಅಲ್ಲಿ ಮೈಲೇಜ್ ಜಾಸ್ತಿ ಕೊಡೋದು, ಇಲ್ಲಿ ಕೂಡ ಮೈಲೇಜ್ ಜಾಸ್ತಿ. ಸೊ ಇನ್ನು ನೆಕ್ಸ್ಟ್ ಕ್ವಶನ್ ಬರೋದೇನೆಂದರೆ ಇದ್ರದ್ದು ಲೈಟ್ಸ್, ಹೆಡ್ಲೈಟೆಲ್ಲ ಯಾವ ಥರ ಇದೆ, ನೈಟಲ್ಲೆಲ್ಲ ಕರೆಕ್ಟಾಗಿ ಕಾಣಿಸುತ್ತೆ, ಚೆನ್ನಾಗಿ ಕಾಣಿಸುತ್ತೆ, ಇಲ್ಲದೇ ಆಕ್ಸಿಲರಿ ಲೈಟ್ ಎಲ್ಲ ಹಾಕೊಳ್ಳೋ ಅವಶ್ಯಕತೆ ಇದೆ. ಇದರಲ್ಲಿ ಲೈಟ್ಸ್ ಬಂದುಬಿಟ್ಟು ಬೋತ್ ಆರ್ LEDs, ಹೆಡ್ ಹೈ ಬೀಮ್ ಲೋ ಬೀಮ್ ಎರಡೂ LED ಕೊಟ್ಟಿದ್ದಾರೆ. ತುಂಬ ಬ್ರೈಟ್ನೆಸ್ ಇದೆ ಫಾರ್ ದಿ ಪರ್ಸನ್ ಕಮಿಂಗ್ ಇನ್ ದ ಆಪೋಸಿಟ್ ಟು ಫೇಸಿಂಗ್ ದ ಎಥರ್, ಅವರಿಗೆ ಬ್ರೈಟಾಗಿ ಕಾಣುತ್ತೆ. ಬಟ್ ನಮಗೆ ಗಾಡಿ ಓಡಿಸೋರಿಗೆ ರೋಡ್ ಕಾಣೋದಿಲ್ಲ ಅಷ್ಟು. ಟು ಇನ್ ಅ ಬ್ರೈಟ್ ಏರಿಯಾ, ಸ್ಟ್ರೀಟ್ ಲೈಟ್ ಇರೋ ಕಡೆ, ಬಿಕಾಸ್ ಹ್ಯಾಲೋಜನ್ ಹ್ಯಾಸ್ ಮೋರ್ ಫೋಕಸ್ ದೆನ್ LED, ನಮಗೆ ರೋಡ್ ಕಾಣಲ್ಲ. ಹ್ಯಾಲೋಜನ್ ಮೇಲೆ ಡಿಪೆಂಡ್ ಮಾಡಬೇಕು. ಬಟ್ ಕತ್ಲಿರೋ ಟೈಮಲ್ಲಿ ಫುಲ್ ಕಾಣುತ್ತೆ. ಸೊ ಅಂಥದ್ದೇನು ಪ್ರಾಬ್ಲಮ್ ಇಲ್ಲ. ಹೆಡ್ಲೈಟ್ಸ್ದು ಕಂಪ್ಲೇಂಟ್ ಇಲ್ಲ. ಬೆಳಕಿರೋ ಕಡೆ ಮಾತ್ರ ನಿಮಗೆ ಸ್ವಲ್ಪ ರೋಡ್ಗೂ ಇದಾಗುತ್ತೆ. ಬಟ್ ಆಕ್ಸಿಲರಿ ಲೈಟ್ಸ್ ಹಾಕೋ ಅವಶ್ಯಕತೆ ಅಂತೂ ನನಗೆ ಇವತ್ತು ತನಕ ಅನಿಸ್ಲಿಲ್ಲ. ಸೊ ಇವಾಗ ನೀವು ಚಾರ್ಜ್ ಅಂತ ಹೇಳ್ತಾರಲ್ಲ, ಈಗ ಗಾಡೀಲಿ ಚಾರ್ಜಿಂಗ್ ಪಾಯಿಂಟ್ ಒಂದು ಇರುತ್ತೆ, ಸೊ ಅದು ಮನೇಲಿ ಒಂದು ಚಾರ್ಜರ್ ತೊಗೊಂಡಿರ್ತಾರೆ. ಸೊ ಅದು ಮತ್ತು ಎಕ್ಸ್ಟ್ರಾ ಕಾಸ್ಟ್ ಆಗುತ್ತೆ, ಅದು ಇದರಲ್ಲೇ ಬಂದ್ಬಿಡುತ್ತೆ. ಗುಡ್ ಕ್ವೆಶನ್. ನಿಮಗೆ ಗಾಡಿ ತೊಗೊಳ್ಳೋ ಟೈಮಲ್ಲಿ ಒಂದು ಆಪ್ಷನ್ ಫ್ರೀ ಕೊಡ್ತಾರೆ, ಇದರ್ ಹೋಮ್ ಇನ್ಸ್ಟಾಲೇಷನ್ ಆಫ್ ಚಾರ್ಜರ್ ಆರ್ ಪೋರ್ಟೇಬಲ್ ಚಾರ್ಜರ್ ಆಪ್ಷನ್ ಕೊಡ್ತಾರೆ. ನಾನು ಪೋರ್ಟೇಬಲ್ ಚಾರ್ಜರ್ ಆಪ್ಷನ್ ತೊಗೊಂಡಿರೋದು ಏನಕ್ಕಂದರೆ, ನನ್ನ ಗಾಡಿ ಓಡಾಡ್ತಿರ್ತೀನಿ, ಫ್ಲೆಕ್ಸಿಬಿಲಿಟಿ ಕೊಡುತ್ತೆ ನಿಮಗೆ. ಇವಾಗ ಆಚೆ ಕಡೆ ಹೋದ್ವಿ, ಅಲ್ಲೇ ಚಾರ್ಜರ್ ಹುಡ್ಕೋಕ್ಕಿಂತ ನಮ್ಮದೇ ಚಾರ್ಜರ್ ಇದ್ದರೆ ಯಾರ ಮೇಲೂ ಡಿಪೆಂಡೆನ್ಸ್ ಇರಲ್ಲ, ಯಾರಿಗೂ ಸಲಾಮ್ ಹೊಡೆಯೋದಿರಲ್ಲ. ನಾವು ಎಲ್ಲಿ ಬೇಕೋ ಹಾಕೋಬೋದು. ನಮ್ಮ 3 ಪಿನ್ ಪ್ಲಗ್ಗಲ್ಲೇ ಚಾರ್ಜ್ ಮಾಡ್ಕೋಬೋದು. ಇದನ್ನು ಎನಿ 3 ಪಿನ್ ಪ್ಲಗ್, ಸ್ಮಾಲ್ 3 ಪಿನ್ ಪ್ಲಗ್, 5 ಆಂಪ್ಸ್ 3 ಪಿನ್ ಪ್ಲಗ್, 15 ಆಂಪ್ 3 ಪಿನ್ ಪ್ಲಗ್ ಎಲ್ಲಾದರೂ ಚಾರ್ಜ್ ಮಾಡಿ. ಹೋಮ್ ಇನ್ಸ್ಟಾಲೇಷನ್ ಚಾರ್ಜಲ್ಲಿ ಫಾಸ್ಟ್ ಚಾರ್ಜಿಂಗ್ ಬರುತ್ತೆ. ಬಟ್ ಏನಂದರೆ ಪ್ರಾಬ್ಲಮ್ಮು, ಹೋಮ್ ಇನ್ಸ್ಟಾಲೇಷನ್ ಅಂದರೆ ಅದನ್ನು ಮೂವ್ ಮಾಡೋಕ್ಕಾಗಲ್ಲ. ಮನೇಲೇ ಇರಲಿ, ಈ ಕಡೆಯಿಂದ ಈ ಕಡೆ ಬೇಕು, ಅಲ್ಲಿಂದ ಇಲ್ಲಿ ಬೇಕು ಅಂದರೆ ಸಿಕ್ಕಾಪಟ್ಟೆ ಪ್ರಾಬ್ಲಮ್. ಅವ್ರು ರಿಲೊಕೇಶನ್ ಚಾರ್ಜಸ್ಸು ಸುಮಾರು 2,500, 2,500, 3,000 ಜಸ್ಟ್ ಫಾರ್ ರಿಲೊಕೇಟಿಂಗ್ ದ ಚಾರ್ಜರ್. ಇಟ್ ಈಸ್ ಪ್ರೆಟಿ ಕಾಸ್ಟ್ಲಿ. ಅದ್ರ ಬದಲು ಪೋರ್ಟೇಬಲ್ಲೇ ಚೆನ್ನಾಗಿದೆ. ಆ್ಯಂಡ್ ಅವ್ರಿಗೆ ವಾರಂಟಿನೂ ಕೊಡ್ತಾರೆ. ನಾವು ಆಲ್ರೆಡಿ ರೀಪ್ಲೇಸ್ಡ್ ಒನ್ ಪೋರ್ಟೇಬಲ್ ಚಾರ್ಜರ್ ಇನ್ ವಾರಂಟಿ. ಈಗ ಗಾಡಿನ ತೊಗೊಬೇಕಿದ್ರೆ ಈಗ ಏನೇನು ಆಪ್ಷನ್ಸ್ ಇದೆ ಅಂದರೆ ಫೈನಾನ್ಷಿಯಲ್ ಆಪ್ಷನ್ನು, ಬೇರೆ ಬೇರೆ ಥರ ಏನಾದ್ರು ನೀವು ನಿಮಗೆ ಅಥವಾ ನಿಮ್ಗೆ ಗೊತ್ತಿರೋ ಯಾವುದಾದ್ರು ಬೇರೆ ಆಪ್ಷನಲ್ಲಿ ತೊಗೊಂಡಿರ್ತಾರೆ. ಸೊ ಈ ಗಾಡಿ ನಾನು ಲೀಸ್ ಪ್ಲಾನಲ್ಲಿ ತೊಗೊಂಡಿದ್ದು. ಅಂದರೆ ಬಿಕಾಸ್ ಗಾಡಿ ಕಾಸ್ಟ್ ವಾಸ್ ಟು ಹೈ ವೆನ್ ಐ ಬಾಟ್ ಇಟ್. ನಾನು ತೊಗೊಂಡಿದ್ದಾಗ ಆಲ್ಮೋಸ್ಟ್ 158 ಏನೋ ಇತ್ತು ಆನ್ ರೋಡು. ಪ್ಲಸ್ ನಮ್ಗೆ ಫೇಮ್ ಇನ್ಸೆಂಟಿವ್ ಅವಾಗ ಕರ್ನಾಟಕದಲ್ಲಿ ಇರಲಿಲ್ಲ. ನಾನು ಲಾಸ್ಟ್ ಏಪ್ರಿಲಲ್ಲಿ ತೊಗೊಂಡಿದ್ದಾಗ ಜೂನಲ್ಲಿ ಕರ್ನಾಟಕಕ್ಕೆ ಫೇಮ್ ಇನ್ಸೆಂಟಿವ್ ಬಂದಿರೋದು. ನಿಮ್ಮ ಫೇಮ್ ಇನ್ಸೆಂಟಿವ್ 1 ಟೈಮ್ ಮಾತ್ರ ತೊಗೋಬೋದು. ಅಂದರೆ ಫಾರ್ ಒನ್ ಟೈಮ್ ಫಾರ್ ಎನಿ ವೆಹಿಕಲ್. ಇವಾಗ ಎಲೆಕ್ಟ್ರಿಕ್ ಗಾಡಿ, ಎಲೆಕ್ಟ್ರಿಕ್ ಕಾರ್ ತೊಗೊಳ್ತೀರಾ ಅಂದರೆ ದಟ್ ಈಸ್ ದ ಬೆಸ್ಟ್ ಟೈಮ್ ಟು ಯೂಸ್ ಫೇಮ್ ಇನ್ಸೆಂಟಿವ್. ಯಾಕಂದರೆ ನಿಮ್ಗೆ ಅಲ್ಲಿ ತುಂಬ ಕಮ್ಮಿ ಸಿಗುತ್ತೆ. ಇಲ್ಲಿ ಬಿಕಾಸ್ ಆಫ್ ದ ಕಾಸ್ಟ್ ಇಸ್ ಲೆಸ್, ನಿಮ್ಗೆ 14,000 to 15,000 ಕಮ್ಮಿ ಆಗುತ್ತೆ. ಬಟ್ ಅದೇ ಕಾರ್ ತೊಗೊಳಕ್ಕೆ ಹೋದರೆ 1 ರಿಂದ 2 ಲಕ್ಷ ಕಮ್ಮಿ ಆಗುತ್ತೆ. ಲೀಸ್ ಪ್ಲಾನ್ ಹೆಂಗೆ ವರ್ಕ್ ಆಗುತ್ತೆ ಅಂದರೆ, ಫಸ್ಟು 60,000 ಡೌನ್ ಪೇಮೆಂಟ್ ಮಾಡಿದ್ರೆ ನಿಮಗೆ ಗಾಡಿ ಕೊಡ್ತಾರೆ. ಆ್ಯಂಡ್ ನಿಮಗೆ ಲೀಸ್ ಪ್ಲಾನಲ್ಲಿ ಅರೌಂಡ್ 4,637 ಮಂತ್ ನಾನು ಪೇ ಮಾಡ್ತಿರೋದು. ಒಂದು ಅಡ್ವಾಂಟೇಜ್ ಏನಂದರೆ, ಅಟ್ ದ ಎಂಡ್ ಆಫ್ 3 years ದೇ ವಿಲ್ ಹ್ಯಾವ್ ಬೈ ಬ್ಯಾಕ್ ಆಪ್ಷನ್ ಫಾರ್ ದ ವೆಹಿಕಲ್.
ಅಂದರೆ ಈ ಗಾಡಿನ ಕಂಪನಿಗೆ ವಾಪಸ್, ಬಿಕಾಸ್ ಕಂಪನಿ ಇಸ್ ದ ಫಸ್ಟ್ ಓನರ್, ಆಮೇಲೆ ಅವ್ರು ಸೇಲ್ ಮಾಡ್ಕೊಳ್ತಾರೆ ಏನೋ. ಬಟ್ ಅಪ್ ಟು 60,000 ಡಿಪೆಂಡಿಂಗ್ ಆನ್ ಕಂಡೀಷನ್ ಆಫ್ ದ ಬೈಕ್ ನಿಮ್ಗೆ ವಾಪಸ್ ಬರುತ್ತೆ. ಆ ಕಂಡೀಷನ್ ಏನಂದರೆ ನೀವು 30,000 ಕಿಲೋಮೀಟರ್ಸ್ ದಾಟಬಾರ್ದಿರಬೇಕು ಓಡೋಮೀಟ್ರಲ್ಲಿ. ಆಮೇಲೆ ನಿಮ್ಮದು ಇನ್ನೊಂದು ಕಂಡೀಷನ್ ಅಂದರೆ ವೇರ್ ಆ್ಯಂಡ್ ಟೇರು ನಾರ್ಮಲ್ ಅದೆಲ್ಲ ನೋಡ್ತಾರೆ. ಅಪ್ ಟು 60,000 ನಿಮ್ಗೆ ರಿಟರ್ನ್ ಕೊಡ್ತಾರೆ. ಬಟ್ ಒಂದು ಅಡ್ವಾಂಟೇಜ್ ಲೀಸ್ ಪ್ಲಾನ್ ಏನಂದರೆ ಈ ಗಾಡಿ ತೊಗೊಳ್ಳೋ ರಿಸ್ಕು ಇರಲ್ಲ. ಇವೊಂದು ಯು ಎಂಡ್ ಅಪ್ ಪೇಯಿಂಗ್ ಆಲ್ಮೋಸ್ಟ್ 2.1 lakh ಫಾರ್ ದ ವೆಹಿಕಲ್ ಎಟ್ ದ ಎಂಡ್ ಆಫ್ ದ ದಿಸ್ ಥಿಂಗ್. ಒನ್ ಟೈಮ್ ಪೇಮೆಂಟ್ ಮಾಡಿ ಅಷ್ಟು ಹೊಡೆತ ತಿನ್ನೋದಿರಲ್ಲ ಅಂತ ಲೀಸ್ ಪ್ಲ್ಯಾನ್ ತೊಗೊಳೋದು. ನಮ್ಮ ಗಾಡಿಗಳು ನಮ್ಮ ಮಕ್ಳ ಥರ, ಅವ್ರನ್ನ ಚೆನ್ನಾಗಿ ನೋಡ್ಕೋಬೇಕು. ಅದು ಅವಾಗ ಚೆನ್ನಾಗಿ ನಿಮ್ಮನ್ನು ನೋಡ್ಕೊತಾರೆ. ಫುಲ್ ಕ್ಯಾಶ್ ಇದೆ ಮತ್ತು ಲೋನ್ ಆಪ್ಷನೂ ಇದೆ. ನಾವು ಏನಕ್ಕೆ ಲೀಸ್ ತೊಗೊಂಡಿದ್ದು ಯಾವ ಯೋಚನೆಯಿಂದ ತೊಗೊಂಡ್ವಿ ಅಂದರೆ 3 ವರ್ಷದಲ್ಲಿ ಇನ್ಯಾವುದೋ ಗಾಡಿ ಚೆನ್ನಾಗಿ ಬರುತ್ತೆ. ಆವಾಗ ಇದು ತೊಗೊಳ್ಳೋರ ಓನರ್ಶಿಪ್ ರಿಸ್ಕ್ ಇರಲ್ಲ. ಟೋಟಲ್ ಕಾಸ್ಟ್ ಆಫ್ ಓನರ್ಶಿಪ್ ಇವನ್ ದೋ ಇಟ್ ಈಸ್ ಮೋರ್, ಆ ರಿಸ್ಕ್ ಈಸ್ ಎಲಿಮಿನೇಟೆಡ್ ಬಿಕಾಸ್ ಸಮಬಡಿ ಈಸ್ ದೇರ್ ಟು ಪಕ್ಕಾ ಬೈ ದ ವೆಹಿಕಲ್ ಬ್ಯಾಕ್ ಫ್ರಮ್. ನಿಮಗೆ ಸರ್ವಿಸ್ ಇಂಟರ್ವಲ್ ಬಂದು ನಿಮಗೆ ಎವ್ರಿ 5,000 ಕಿಲೋಮೀಟರ್ಸ್ಗೆ ಸರ್ವಿಸ್ ಮಾಡಿಸ್ಬೇಕು. ನಿಮ್ಮದು ಏಥರ್ ಸರ್ವಿಸ್ ಲೈಟ್ ಪ್ಲ್ಯಾನ್ ಅಂತ ಇದೆ, ಏಥರ್ ಪ್ರೋ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಅಂತ ಇದೆ. ಏಥರ್ ಪ್ರೋ ಸಬ್ಸ್ಕ್ರಿಪ್ಷನ್ ಪ್ಲ್ಯಾನ್ ಕರೆಂಟ್ಲಿ ಇವಾಗ ಎಲ್ಲ ಏಥರ್ ಓನರ್ಸಿಗೆ ಫ್ರೀ ಇದೆ ಟಿಲ್ 31st December 2022. ಏಥರ್ ಪ್ರೋ ಸಬ್ಸ್ಕ್ರಿಪ್ಷನ್ ಒಂಥರ ಪೈಸಾ ವಸೂಲ್ ಥರ ಅನ್ಬೋದು. ಏನಕ್ಕಂದರೆ ನಿಮಗೆ ಇಯರ್ಲಿ ಕಾಸ್ಟು 2,400 ಬೀಳುತ್ತೆ ನಿಮಗೆ, ಅದು ಇಯರ್ಲಿ ಕಾಸ್ಟು. ಬಟ್ ನಿಮಗೆ ಸರ್ವಿಸು ಲೇಬರ್ ಫ್ರೀ, ಪಾರ್ಟ್ಸ್ ಫ್ರೀ, ಸರ್ವಿಸಿಂಗಲ್ಲಿ ₹1 ಖರ್ಚು. ನೀವು ಹೋಗಿ ಬಿಡಬೇಕು ಗಾಡಿ, ನೀವು ಬಂದು ತೊಗೋಬೇಕು ಅಷ್ಟೇ. ಗಾಡಿ ಏನೂ ಇದ್ದಿಲ್ಲ. ನಾರ್ಮಲ್ ವೇರ್ ಆ್ಯಂಡ್ ಟೇರಲ್ಲಿ ಆಗೋದು ಪಾರ್ಟ್ಸು ಫ್ರೀ ರಿಪ್ಲೇಸ್ ಮಾಡಿ ಕೊಡ್ತಾರೆ ನಿಮಗೆ. ಏನು ಅಂಥದ್ದು ಏನು ಎಕ್ಸ್ಟ್ರಾ ಚಾರ್ಜ್ ಇಲ್ಲ. ಫಾಲ್ಟಿ ಪಾರ್ಟ್ನು ಅವ್ರು ರೀಪ್ಲೇಸ್ ಮಾಡಿಕೊಡ್ತಾರೆ. ಜೆನ್ವಿನ್ ಫಾಲ್ಟ್ ಇದ್ದರೆ ರೀಪ್ಲೇಸ್ ಮಾಡಿಕೊಡ್ತಾರೆ. ಇಂಥ ಎಕ್ಸ್ಟ್ರಾ ಫಿಟ್ಟಿಂಗ್ಸಾಗಿ ಮಿರರ್ಸ್ ಏನೇ ಬೇಕಂದ್ರೂ ನೀವೇ ನನಗೆ ಬೇಕು ಅಂತ ಕೇಳಿದಾಗ ದೇ ಆರ್ ಚಾರ್ಜಬಲ್. ಸೊ ನಿಮಗೆ ಇನ್ನೊಂದು ಏನು ವಿಶೇಷ ಈ ಏಥರ್ ಪ್ರೋ ಸಬ್ಸ್ಕ್ರಿಪ್ಷನ್ದು ಅಂದರೆ, ನಿಮಗೆ ಏಥರಲ್ಲಿ ನಿಮ್ಮ ಗಾಡೀಲಿರೋ ಮ್ಯಾಪ್ಸನ್ನು ಅದನ್ನು ಎನೇಬಲ್ ಮಾಡೋದೇ ಪ್ರೋ ಸಬ್ಸ್ಕ್ರಿಪ್ಷನ್ ಇಲ್ಲದೆ ನಿಮಗೆ ಗಾಡೀಲಿ ಮ್ಯಾಪ್ಸ್ ಓಪನ್ ಮಾಡೋಕ್ಕೆ ಬಿಡೋದಿಲ್ಲ ಫಸ್ಟ್. ಸೆಕೆಂಡ್ ಥಿಂಗ್ ಏನಂದರೆ, ನಿಮಗೆ ಮಂತ್ಲಿ ಅವರು 21ನೇ ತಾರೀಕಿಗೆ ರೈಡ್ ಲಾಗ್ ಅಂತ ಕೊಡ್ತಾರೆ. ಎಷ್ಟು ಓಡಿಸಿದ್ದೀರಾ ಗಾಡಿ, ಯಾವ ಮಾಡಲ್ ಎಷ್ಟು ಓಡಿಸಿದ್ದೀರಾ, ನಿಮ್ಮ ಈಚ್ ಮೋಡಿಗೆ 112 ರೇಂಜ್ ಎಷ್ಟು ಬರುತ್ತೆ ಅಂತ ನಿಮಗೆ ಡೀಟೇಲ್ಡ್ ರಿಪೋರ್ಟ್ ನಿಮ್ಮ ಇಮೇಲ್ಗೆ ಕಳಿಸ್ತಾರೆ. ಟೈರ್ ಒಂದು ಬಿಟ್ಟರೆ ಮಿಕ್ಕಿದೆಲ್ಲನೂ ನಿಮಗೆ ರೀಪ್ಲೇಸ್ ಮಾಡಿಸಿ ಕೊಡಿಸ್ತಾರೆ. ಬ್ರೇಕ್ ಪ್ಯಾಡ್ಸು ಬಿಟ್ಟರೆ ಬೆಲ್ಟ್ ಬರುತ್ತೆ, ಮೋಟರ್ ಬರುತ್ತೆ, ಔಟ್ಪುಟ್ ಬ್ಯಾಟ್ರಿ ಈಸ್ ಡಿಗ್ರೇಡಿಂಗ್ ಫಾಸ್ಟರ್ ದೆನ್ ಅದರ್. ಸೊ ಇಂಥ ಕೇಸಲ್ಲೂ ಏಥರ್ ಹಸ್ ಕಮ್ ಫಾರ್ವರ್ಡ್ ಆ್ಯಂಡ್ ಚೇಂಜ್ ದ ಬ್ಯಾಟ್ರಿ ಫ್ರೀ ಆಫ್ ಕಾಸ್ಟ್. ಹಂಗೆ ಅನ್ಸೋದು, ಏನಕ್ಕಂದ್ರೆ ಈಗ 3 ವರ್ಷ ಆಗ್ತಿದ್ದಂಗೆ ಬ್ಯಾಟ್ರಿ ಲೈಫ್ ಸ್ಪೇನ್ ಕಡಿಮೆ ಆಗ್ತಾ ಬರುತ್ತೆ. ಸೊ ಅಲ್ಲಿಗೆ ಇದು ಆ್ಯಕ್ಚುಲಿ ಒಳ್ಳೆ ಪ್ಲ್ಯಾನೇನೆ ಏಥರ್ ಅವ್ರು ಕೊಟ್ಟಿರೋದು. ಸೊ ಇದನ್ನು ಯುಟಿಲೈಸ್ ಮಾಡ್ಕೊಂಡ್ರೆ ಒಳ್ಳೆಯದು. ಯಾಕಂದರೆ ಅದನ್ನು ನೀವು ಹೇಳ್ದಂಗೆ 80,000 to 90,000 ಬ್ಯಾಟ್ರಿಗೆ ಆಗುತ್ತೆ ಅಂತ. ಗಾಡಿಗೆ 1,45,000 ಏನೋ ಕೊಟ್ಟಿರ್ತೀರ, ಮೇಲಿಂದ ಬ್ಯಾಟ್ರಿಗೆ ಮತ್ತೆ ಆಮೇಲೆ 3 years ಆದಮೇಲೆ ಎಷ್ಟು ಕೊಡ್ತೀರ ಅಂತ ತುಂಬ ಜಾಸ್ತಿ ಆಗುತ್ತೆ. ಅದ್ರ ಬದಲಿಗೆ ಈ ಐಡಿಯಾ ಆ್ಯಕ್ಚುಲಿ ಗುಡ್. ನೀವೇನಾದರೂ ಪ್ಲ್ಯಾನ್ ಮಾಡ್ತಾ ಇದ್ರೆ ನೋಡಿ, ಇದನ್ನು ಯೂಸ್ ಮಾಡ್ಬೋದು. ಅವ್ರದ್ದು ಸರ್ವಿಸ್ ಇಸ್ ಗುಡ್. ಅವ್ರದ್ದು ಇನ್ನೊಂದು ಡಿಸ್ಅಡ್ವಾಂಟೇಜ್ ಏನಂದರೆ, ಇವಾಗ ಅವರು ಆ್ಯಕ್ಟ್ ಬ್ರಾಡ್ಬ್ಯಾಂಡ್ ಥರ ಆಗಿಬಿಟ್ಟಿದ್ದಾರೆ, ಆ್ಯಕ್ಟ್ ಫೈಬರ್ನೆಟ್ ಥರ ಆಗಿಬಿಟ್ಟಿದ್ದಾರೆ. ಹೆಂಗಂದರೆ ಇವಾಗ ತುಂಬ ಜನ ಏಥರ್ ಓಡಿಸೋರಿದ್ದಾರೆ, ಬಟ್ ವೆರಿ ಫ್ಯೂ ಪಬ್ಲಿಕ್ ಚಾರ್ಜಿಂಗ್ ಪಾಯಿಂಟ್ ಸಿಗೋದೇ ಇಲ್ಲ ನಮಗೆ. ಪಬ್ಲಿಕ್ ಚಾರ್ಜಿಂಗ್ ಪಾಯಿಂಟಲ್ಲಿ ಇನ್ನೊಂದು ಏನಂದರೆ, ಜನರಿಗೆ ಗೊತ್ತಿಲ್ಲದೆ ಇರೋ ವಿಷಯ ಏನಂದರೆ, ಯಾರಾದರೂ ಗಾಡಿ ಹಾಕಿ ಪ್ಲಗ್ ಇನ್ ಮಾಡಿದ್ದಿದ್ರೆ ನೀವು ಹೋಗಿ ಆ ಪ್ಲಗ್ನ ನೀವೇ ತೆಗೆದುಬಿಟ್ಟು ವಿತೌಟ್ ಹ್ಯಾವಿಂಗ್ ಟು ಲಾಕ್ ದ ವೆಹಿಕಲ್ ಪ್ಲಗ್ ತೆಗೆದುಬಿಟ್ಟು ನಿಮ್ಮ ಗಾಡಿಗೆ ಹಾಕ್ಸ್ಕೊಬೋದು. ಇದು ಸುಮಾರು ಜನರಿಗೆ ಗೊತ್ತಿಲ್ಲ. ಸುಮಾರು ಜನ ಏನು ಮಾಡ್ತಾರೆ, ಅಲ್ಲಿ ಗಾಡಿ ಆಲ್ರೆಡಿ ಇದೆ, ನಾನು ಏನಕ್ಕೆ ಚಾರ್ಜ್ ಮಾಡಬೇಕು ಅಂತ. ಬಟ್ ಈ ಪಬ್ಲಿಕ್ ಚಾರ್ಜರ್ಸ್ಗೆ ಇಲ್ಲಿ ಲಾಕ್ ಬರಲ್ಲ. ನಮ್ಮ ಪ್ರೈವೇಟ್ ಚಾರ್ಜರ್ಗೆ ಇಲ್ಲಿ ಲಾಕ್ ಆಫ್ ಮಾಡಿದಾಗ ಲಾಕ್ ಆಗಿಬಿಡುತ್ತೆ. ಪಬ್ಲಿಕ್ ಚಾರ್ಜರಲ್ಲಿ ಹಾಕಿದಾಗ ಲಾಕ್ ಆಗಲ್ಲ. ನೀವು ಕ್ಯಾನ್ ಎನಿ ಟೈಮ್ ಪುಲ್ ಇಟ್ ಆ್ಯಂಡ್ ಪುಟ್ ಇಟ್. ನಮಗೆ ಗೊತ್ತಿರಲಿಲ್ಲ ಇದು, ನಮಗೂ ಈ ವಿಷಯ ಲೇಟಾಗಿ ಗೊತ್ತಾಯಿತು. ಬಟ್ ಜಸ್ಟ್ ಸೊ ಯು ಗೈಸ್ ನೋ ದಿಸ್ ಇಸ್ ದೇರ್. ಈ ಒಂದು ಫೀಚರ್ ಇದೆ. ಚಾರ್ಜ್ ಹಾಕ್ಬಿಟ್ಟು ಹೋಗಿರ್ತಾರೆ, ಲೆಟ್ಸ್ ಎಕ್ಸಾಂಪಲ್, ಅದು ಆಲ್ರೆಡಿ 100% ಆಗಿರುತ್ತೆ, ಆದರೂ ಚುಚ್ಚಿರ್ತಾರೆ. ಯಾರು ಬಂದು ತೆಗಿಯೋದು ಅದನ್ನು? ಅವ್ನು ಬರೋ ತನಕ ಕಾಯೋಕ್ಕಿಂತ ಏಥರ್ ಅವ್ರ ಫೀಚರ್ ಏನು ಮಾಡಿದ್ದಾರೆ ಅಂದರೆ, ಎನಿ ಟೈಮ್ ಯು ಕ್ಯಾನ್ ಪುಲ್ ಔಟ್ ದ ಪಬ್ಲಿಕ್ ಚಾರ್ಜರ್, ಪುಟ್ ಇಟ್ ಟು ಯೋರ್ಸ್ ಆ್ಯಂಡ್ ಚಾರ್ಜರ್ ವೆಹಿಕಲ್. ಏನಂದರೆ, ಒನ್ ಅಡ್ವೈಸ್ ಇಸ್ ದಟ್ ಪ್ಲೀಸ್ ಥಿಂಕ್ ಅಬೌಟ್ ಅದರ್ಸ್ ಆಲ್ಸೋ ವೆನ್ ಯು ಡೂ ದಿಸ್ ಅಂತ. 100% ಚಾರ್ಜ್ ಆಗಿದ್ದಾಗ ತೆಗೆಯೋದ್ರಲ್ಲಿ ಅರ್ಥ ಇದೆ. ನೀವು 100% ಚಾರ್ಜ್ ಆಗಿದ್ದಾಗ ತೆಗಿತೀರಿ ಅಂತಂದರೆ ಅದರಲ್ಲಿ ಸ್ವಾರ್ಥ ಕಾಣಿಸುತ್ತೆ, ಅದು ಚೆನ್ನಾಗಿರಲ್ಲ. ಸೊ ಆ ಥರ ಮಾಡಲಿಕ್ಕೆ ಹೋಗಿ. ಮತ್ತು ಇನ್ನೊಂದು ಏನಂದರೆ, ಬ್ರೇಕ್ ಪ್ಯಾಡ್ಸ್ನ ಸೇವ್ ಮಾಡೋದು ಹೆಂಗಂದರೆ, ರೀಜನ್ ಮೋಡೋದು ಅಂತ. ಸೊ ನಾವು ಸ್ವಲ್ಪ ಪ್ಲ್ಯಾನ್ ಮಾಡಿ ಓಡಿಸಿದ್ರೆ ಗಾಡಿ ವೆನ್ ವಿ ರಿವರ್ಸ್ ಥ್ರಾಟ್ಲ್ ಹೊಡೆದಾಗ ಸಡನ್ನಾಗಿ ಸ್ಲೋ ಆಗುತ್ತೆ ಗಾಡಿ. ಯು ವಿಲ್ ಫೀಲ್ ದ್ಯಾಟ್ ಸ್ಲೋನೆಸ್. ಇವಾಗ 40 ಇದ್ದೀರಾ ಅಂದ್ಕೊಳ್ಳಿ, ಒಂದು 100 ಮೀಟರ್ಸ್ ಹೋಗೋಷ್ಟರಲ್ಲಿ ಇಟ್ ವಿಲ್ ಕಮ್ ಆಫ್ ಟು 20. 100 ಮೀಟರ್ಸ್ ಅಷ್ಟು ಗ್ಯಾಪಲ್ಲಿ ಅದೇ ಸ್ಲೋ ಆಗುತ್ತೆ. ಅವಾಗ ನಿಮ್ಮ ಬ್ರೇಕ್ ಹಾಕೋ ಅವಶ್ಯಕತೆ ಇಲ್ಲ. ಅವಾಗ ಬ್ರೇಕ್ ಪ್ಯಾಡ್ ಲೈಫ್ ಉಳಿಯುತ್ತೆ, ಅದು ನಿಮ್ಗೆ ಚಾರ್ಜ್ ಆಗುತ್ತೆ. ಪ್ಲಸ್ ಬಿಕಾಸ್ ಆಫ್ ದಟ್ ಅಲ್ಲ, ನಿಮಗೆ ಬಿಲೋ ವೆನ್ ದ ಚಾರ್ಜ್ ಫಾಲ್ಸ್ ಬಿಲೋ 85%, ನೀವು ಬ್ರೇಕ್ ಹಾಕಿದಾಗ ಯು ವಿಲ್ ಹಿಯರ್ ಅ ಸೌಂಡ್, ಯು ವಿಲ್ ಹಿಯರ್ ಗುಯಿ ನಾಯ್ಸ್ ಅಂತ ಒಂದು ಬರುತ್ತೆ. ದಟ್ ಈಸ್ ದ ರೀಜನರೇಟಿವ್ ಬ್ರೇಕಿಂಗ್ ನಾಯ್ಸ್ ಅಂತ. ಕಂಪನಿ ಈಸ್ ನಾಟ್ ಅಫಿಷಿಯಲಿ ಕ್ಲೇಮ್ಡ್ ಇಟ್. ಅಗೇನ್ ಐ ಆಮ್ ಟೆಲಿಂಗ್ ದಟ್ ಕಂಪನಿ ಕ್ಲೇಮ್ ಮಾಡಿಲ್ಲ, ನಾವು ಅಬ್ಸರ್ವ್ ಮಾಡ್ತಾ ಇದ್ದೀವಿ. ನಿಮ್ಗೆ ಏನಾದ್ರು ಅದು ಇವಾಗ ಗೊತ್ತಿಲ್ಲದೆ ಇದ್ಬಿಟ್ಟು ನೀವು ಯೂಸ್ ಮಾಡ್ತಾ ಇದ್ರೆ ಇದನ್ನ ಟ್ರೈ ಮಾಡಿ ನೋಡಿ. ಬ್ಯಾಟ್ರಿನೂ ಚಾರ್ಜ್ ಮಾಡ್ಬೋದು.
ಮತ್ತು ಹಾಗೆ ಬ್ರೇಕ್ ಪ್ಯಾಡನ್ನು ಬೇಗನೆ ಸವೆಯೋದನ್ನು ನೀವು ತಡಿಬೋದು. ಇವಾಗ ಈ ಥರನ ತೊಗೊಂಡಿದ್ದೀರ 3 ವರ್ಷ ಆದಮೇಲೆ ಚೇಂಜ್ ಮಾಡ್ತೀವಿ ಅಂತಿದ್ದೀರಿ. ಸೊ ಈಗ ನಿಮಗೆ ಆಪ್ಷನ್ ಕೊಟ್ಟರೆ ಮತ್ತೆ ಎಲೆಕ್ಟ್ರಿಕಲ್ ವೆಹಿಕಲ್ನ ನೀವು ಬೈ ಮಾಡೋ ಆಪ್ಷನ್ ಕೊಟ್ಟರೆ, ಸೊ ನೀವು ತಿರ್ಗಾ ಏತರನೇ ಬೈ ಮಾಡ್ತೀರಾ ಅಥವಾ ಬೇರೆ ಯಾವುದು ನಿಮ್ಮ ತಲೆಯಲ್ಲಿ? ಸೊ ಒಂದು ಏನಂದರೆ ಏಥರ್ದು ತುಂಬ ಚೆನ್ನಾಗಿದೆ ಪ್ರಾಡಕ್ಟ್. ದೇರ್ ಓವರ್ ಆಲ್ ಪ್ರಾಡಕ್ಟ್ ಆಫರಿಂಗ್ ಆ್ಯಂಡ್ ಸರ್ವಿಸ್ ಆಫರಿಂಗ್ ಇಸ್ ಫ್ಯಾಂಟಾಸ್ಟಿಕ್. ಆ್ಯಂಡ್ ಅವ್ರದ್ದು ಎಸ್ಟಾಬ್ಲಿಷ್ ಆಗಿರೋದ್ರಿಂದ ನಾನು ಇದನ್ನು 450Xನ್ನು ಕೊಟ್ಟು ಜನರೇಷನ್ 3 ತೊಗೊಳಕ್ಕೆ ಪ್ಲ್ಯಾನ್ ಇದೆ. ಇದು ಆನೆಸ್ಟ್ ಆನ್ಸರ್ ಈಸ್ ದ್ಯಾಟ್ ಈ ಗಾಡಿನ ಕೊಟ್ಬಿಟ್ಟು ನಾನು ಜನರೇಷನ್ 3 ತೊಗೊಳಕ್ಕೆ ಚಾನ್ಸಸ್ ತುಂಬ ಹೈ ಇದೆ. ಸೊ ನೋಡಿ, ಎಲ್ಲಿಗೆ ಅವರು ಹೇಳ್ತಿರೋ ಪ್ರಕಾರ ಅಂತಂದರೆ ಗಾಡಿ ಕ್ವಾಲಿಟಿ ತುಂಬ ಚೆನ್ನಾಗಿದೆ ಅಂತ. ಸೊ ಅದಕ್ಕೇ ಇನ್ನೂ ಆಪ್ಷನ್ ಇದ್ದರೆ ಅವರು ಇನ್ನು ಅದನ್ನೇ ಬೈ ಮಾಡ್ತಾರೆ, ಏತನ್ನೇ ಬೈ. ಸೊ ಇನ್ನು ಸರ್ವಿಸ್ ಪಾರ್ಟ್ ಬರೋದಿದ್ರೆ ಕಂಪ್ನಿ ಬಂದ್ಬಿಟ್ಟು ಒಂದು ಸ್ವಲ್ಪ ಕಸ್ಟಮರ್ ಬಗ್ಗೆ ಕನ್ಸರ್ನ್ ಇದೆ. ಯಾಕಂದರೆ ಇದು ಲಾಸ್ಟ್ ಒಂದು ಸ್ವಲ್ಪ ದಿನದ ಮುಂಚೆ ಒಂದು ಫೈರ್ ಆಕ್ಸಿಡೆಂಟ್ ಆಗಿತ್ತು. ಇದಕ್ಕೆ ಕಂಪ್ನಿ CEO ಬಂದ್ಬಿಟ್ಟು 24 ಅವರ್ಸಲ್ಲಿ ರಿಪೋರ್ಟ್ ಕೊಟ್ಟಿದ್ದಾರೆ. ಸೊ ಏನಾಗಿತ್ತು, ಏನಿಂದ ಆಯಿತು ಅಂದ್ಬಿಟ್ಟು ರಿಪೋರ್ಟ್ ಕೊಟ್ಟಿದ್ರು. ಸೊ ಬೇರೆ ಬ್ರ್ಯಾಂಡಲ್ಲಿ 6 ತಿಂಗಳಾದರೂ ತನಕ ರಿಪೋರ್ಟ್ ಕೊಟ್ಟಿದ್ರು. ಸೊ ಅಲ್ಲಿಗೆ ನಾವು ಅರ್ಥ ಮಾಡ್ಕೊಬೇಕು, ಕಂಪ್ನಿ ಕಸ್ಟಮರ್ ಬಗ್ಗೆ ಕೇರ್ ಮಾಡುತ್ತೆ ಅಂದ್ಬಿಟ್ಟು, ಡೋಂಟ್ ಕೇರ್ ಮಾಡಲ್ಲ ಅಂದ್ಬಿಟ್ಟು ಅಲ್ಲಿ ಇರ್ತಾರೆ. ಸೊ ಈ ಗಾಡಿ ತೊಗೋಬೇಕಿದ್ರೆ ಏನೇನು ಅಂಶಗಳು ನೆನ್ಪಿಟ್ಕೊಬೇಕು, ಮತ್ತು ತೊಗೊಂಡು 1 ವರ್ಷ ಆದಮೇಲೆ ಯಾವ ಥರ ಗಾಡಿ ಇರುತ್ತೆ ಅನ್ನೋದನ್ನು ನಮಗೆ ಇಷ್ಟೊತ್ತು ತಿಳಿಸ್ಕೊಟ್ಟ ರೋನಕ್ ಅವ್ರಿಗೆ ಧನ್ಯವಾದಗಳು. ಇದಿಷ್ಟು ಈ ವಿಡಿಯೋದಲ್ಲಿ. ಮುಂದಿನ ವಿಡಿಯೋದಲ್ಲಿ ಇನ್ನೊಂದು ಯಾವುದೋ ವಿಷಯದ ಬಗ್ಗೆ ಮತ್ತೆ ಸಿಗೋಣ. ಅಲ್ಲಿವರೆಗೆ ಟೇಕ್ ಕೇರ್.